ಸುಸ್ವಾಗತ. ನಾವು ಈಗಾಗಲೇ ಶಿಗ್ಗಾಂವಿ ಸವಣೂರು ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರ್ತಕ್ಕಂಥ ಯಾಸಿರ್ ಖಾನ್ ಪಠಾಣ್ ಅವರೊಂದಿಗೆ ಇದ್ದೀವಿ. ಈಗ ನಮಸ್ತೆ ಸರ್. ಮೊಟ್ಟ ಮೊದಲಾಗಿ ಪ್ರಪ್ರಥಮವಾಗಿ ಶಾಸಕರಿಗೆ ಆಯ್ಕೆಯಾಗಿದ್ದಕ್ಕಾಗಿ ನಮ್ಮ ಮೀಡಿಯಾದ ವತಿಯಿಂದ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಸರ್, ಈಗಾಗಲೇ ನಮ್ಮ ಶಿಗ್ಗಾಂವಿ ಮತ್ತು ಸವಣೂರು ಕ್ಷೇತ್ರದಲ್ಲಿ ಒಂದು 25 ವರ್ಷಗಳಿಂದಲೂ ಕ್ಷೇತ್ರ ಇದ್ದಿದ್ದಲ್ಲ. ಆದರೆ ಈ ಸಲ ಮಾತ್ರ ಒಂದು ಮ್ಯಾಜಿಕ್ ಮಾಡಿ ಒಂದು ಕ್ಷೇತ್ರವನ್ನ ಮತ್ತು ಎಲ್ಲ ಮತದಾರ ಬಾಂಧವರ ಒಂದು ಪ್ರಭಾವಲಿದ್ದ ನೀವು ಈ ಕ್ಷೇತ್ರ ಉಳಿಸ್ಕೊಂಡ್ರಿ. ಈ ಕ್ಷೇತ್ರಕ್ಕಾಗಿ ತಾವು ಏನೇನು ಮಾಡಬೇಕಂತಕ್ಕಂಥ ಆಸೆ ಇದೆ ಸರ್? ಮೊಟ್ಟ ಮೊದಲಿಗೆ ನನ್ನನ್ನು ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದ ಒಂದು ಕಾಂಗ್ರೆಸ್ ಪಕ್ಷದ ನಾನು ಟಿಕೆಟ್ ತಗೊಂಡಿದ್ದೆ. ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿದಂಥ ಎಲ್ಲ ಮತದಾರರಿಗೆ ನಾನು ಧನ್ಯವಾದ ಅರ್ಪಿಸ್ತೇನೆ. ಜೊತೆಗೆ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಕನಸುಗಳನ್ನು ಕಂಡು ನಾವು ರಾಜಕಾರಣಕ್ಕೆ ಬಂದಿದ್ದೇವೆ. ವಿಶೇಷವಾಗಿ ಇಲ್ಲಿ ಉದ್ಯೋಗ, ಆರೋಗ್ಯ, ಶಿಕ್ಷಣ ಹಾಗೂ ನೀರಾವರಿಗೆ ನಾವು ಆದ್ಯತೆ ಕೊಡುವ ಮುಖಾಂತರ ನಾವು ಈ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಮಾಡಬೇಕಂತೇಳಿ ನಾವು ಯೋಚನೆ ಮಾಡಿದ್ದೀವಿ. ಈಗಾಗಲೇ ಸರ್ ವಿರೋಧ ಪಕ್ಷದವರು ಇಲ್ಲ ಸರ್, ಈ ಒಂದು ಕ್ಷೇತ್ರದಲ್ಲಿ ಹಣಬಲ ಮತ್ತು ಒಂದು ಅಧಿಕಾರದ ಒಂದು ದುರ್ಬಳಕೆಯಿಂದ ಒಂದು ಕಾಂಗ್ರೆಸ್ ಪಕ್ಷ ಗೆದ್ದಿದೆ ಅಂತ ಹೇಳ್ತಾರಲ್ಲ, ಅವ್ರಿಗೆ ಏನು ತಾವು ಪ್ರತಿಕ್ರಿಯೆ ಕೊಡ್ತೀವಿ ಸರ್? ನೋಡ್ರಿ, ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವ. ನನ್ನ ಕಡೆ ಹಣ ಇಲ್ಲ. ಅವರು ಮುಖ್ಯಮಂತ್ರಿಯಾಗಿದ್ದವರು, ಅವ್ರ ತಂದೆಯವ್ರ ಮುಖ್ಯಮಂತ್ರಿ, ಹಣನೂ ಅವ್ರ ಕಡೆನೇ ಐತಿ, ಅಧಿಕಾರನೂ ಅವರ MP ಇರೋದೀಗ. ನಾವೇನು ಯಾರಿಲ್ಲ ಇಲ್ಲಿ. ಅಧಿಕಾರ ಬಲನೂ ಅವ್ರ ಕಡೆನೇ ಐತಿ, ಹಣ ಬಲನೂ ಅವ್ರ ಕಡೆನೇ ಐತಿ, ತೋಳ ಬಲನೂ ಅವ್ರ ಕಡೆನೇ ಐತಿ. ನಮ್ಮ ಕಡೆ ಇರೋದು ಒಂದ ಜನಬಲ ರೀ. ಆ ಜನಬಲದ ಮುಖಾಂತರ ಇವತ್ತು ನಾನೊಬ್ಬ ಸೇವಕ, ಒಂದು ದೊಡ್ಡ ನಾಯಕನಿಗೆ ಈ ಕ್ಷೇತ್ರದ ಜನ ಸೇವಕನ ಮುಂದೆ ದೊಡ್ಡ ನಾಯಕನಿಗೆ ಸೋಲಿಸಿದ್ದಾರೆ. ಅದು ಕೇವಲ ಜನ ಬೆಂಬಲದಿಂದ ಆಗಿದೆ ಹೊರತು ಹಣ ಅವರೇ ಹೇಳ್ತಾ ಇದ್ರು, ನಾವು ಲಾಸ್ಟ್ 2 ದಿನದಾಗ ಮ್ಯಾಜಿಕ್ ಮಾಡ್ತೀವಿ ಅಂತೇಳಿ. ಲಾಸ್ಟ್ 2 ದಿನದಾಗ ಅವ್ರದ್ದೇನು ಮ್ಯಾಜಿಕ್, ಅವ್ರೇನು ಕೊಟ್ಟಿದ್ದು ದುಡ್ಡು ಜನ ತೊಗೊಂಡಿದ್ದಾರೆ. ಪಾಪ ಬಡವರಿದ್ದಾರೆ ಈ ಕ್ಷೇತ್ರದಲ್ಲಿ, ನಾವು ಯಾರಿಗೂ ತೊಗೋಬೇಡ ಅಂತ ಹೇಳಿಲ್ಲ. ಅವರೇನು ದುಡ್ಡು ಮಾಡಿದ ದುಡ್ಡಲ್ಲ, ದುಡ್ಡು ನಿಮ್ಮದೇ ದುಡ್ಡು ತೊಗೊಂಡಿದ್ದಾರೆ 40% ಕಮಿಷನಲ್ಲಿ, ತೊಗೊಳ್ರಿ ಅಂತ ಹೇಳಿದ್ವಿ. ಅವ್ರು ದುಡ್ಡು ತೊಗೊಂಡು ಅವರು ಕಾಂಗ್ರೆಸ್ಸಿಗೆ ಓಟ್ ಹಾಕುವಂಥ ಕೆಲಸ ಮಾಡಿದ್ದಾರೆ. ಇದರ ಜೊತೆಗೆ ನಮ್ಗೆ ಈಗಾಗಲೇ ನಮ್ಮ ಶಿಗ್ಗಾಂವಿ ಭಾಗದಲ್ಲಿ ಒಂದು ಕ್ಷೇತ್ರದ ಒಂದು ಬೈ ಎಲೆಕ್ಷನ್ದಲ್ಲಿ ಅನೇಕ ನಮ್ಮ ಜನಪ್ರಿಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಅಣ್ಣ ಜಾರಕಿಹೊಳಿ ಅವರಾಯಿತು, ಮತ್ತು ಅನೇಕ ರೀತಿಯಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಸರ್ ಆಯಿತು, ಬೈರೇಗೌಡ ಸರ್ ಆಯಿತು, ನಮ್ಮ ಸನ್ಮಾನ್ಯ ಶ್ರೀ ಜನಪ್ರಿಯ ಒಬ್ಬ CM ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಅವರೆಲ್ಲರೂ ಕೂಡ ಕ್ಷೇತ್ರಕ್ಕೆ ಬಂದಾಗ ತಮ್ಮ ಒಂದು ಅನಿಸಿಕೆಯನ್ನು ಏನು ವ್ಯಕ್ತಪಡಿಸಿತ್ತು ಸರ್? ಈಗಾಗಲೇ ನಮ್ಮ ನಾಯಕರುಗಳ ಮೇಲೆ BJPಯವರು ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ರು. ಅದು ಜನರಿಗೆ ಸತ್ಯಕ್ಕಿಂತ ದೂರ ಅಂತ ಗೊತ್ತಾಯಿತು. ವೋಟ್ ಹಾಕುವ ಮುಖಾಂತರ BJPಯ ಬಂಡವಾಳವನ್ನು ಹೊರಗೆ ತೆಗೆದು BJPಯ ದೊಡ್ಡ ದೊಡ್ಡ ನಾಯಕರಿಗೆ ಹೀನಾಯವಾಗಿ ಸೋಲಿಸುವ ಮುಖಾಂತರ ಈ ರಾಜ್ಯದಲ್ಲಿ 2 ಜನ ಮುಖ್ಯಮಂತ್ರಿಗಳ ಮಕ್ಕಳಿಗೆ ಸೋಲಿಸುವಂಥ ಕೆಲಸ ಈ ರಾಜ್ಯದ ಜನ ಮಾಡಿದ್ದಾರೆ. ಅದಕ್ಕೆ ನಾನು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರಿಗೆಲ್ಲ ನಾನು ಧನ್ಯವಾದ ಅರ್ಪಿಸಲಿಕ್ಕೆ ಬಯಸ್ತೀನಿ. ಸರ್, ಈಗಾಗಲೇ ಜನ ಕೇಳ್ತಾ ಇದ್ದಾರೆ, ನಾವು ಬರಬೇಕಾದ್ರೆ ನಾವು ಮೀಡಿಯಾದವ್ರು ಕೇಳಿದ್ರು ಸರ್, ನಮ್ಮ ಯಾಸಿರ್ ಖಾನ್ ಪಠಾಣ್ ಅವರು ಮುಂಬರುವ ದಿನಗಳಲ್ಲಿ ಯಾವಾಗ ಪ್ರಮಾಣ ವಚನ ಸ್ವೀಕರಣೆ ಮಾಡ್ತೀರಿ ಸರ್? ಈಗ ನಾಳೆಯಿಂದ ನಾನು ಇವತ್ತು ನೈಟ್ ಬೆಂಗಳೂರು ಹೋಗ್ತಾ ಇದ್ದೀನಿ. ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸರ್ ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ ನಾನು ಭೇಟಿಯಾಗಿ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗಿ ಅವರೆಲ್ಲ ಹಿರಿಯರು ಯಾವಾಗ ನಮ್ಮ ಸ್ಪೀಕರ್ ಸಾಹೇಬರು ಕರೀತಾರೆ, ಈಗಾಗಲೇ ಅವ್ರು ಕರೆದಾಗ ಹೋಗಿ ನಾನು ಪ್ರಮಾಣ ವಚನ ತಗೊಂಡು ಈ ಕ್ಷೇತ್ರದಲ್ಲಿ ಅಂದಿನಿಂದ ನಾನು ಸೇವೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಅದೇ ರೀತಿಯಾಗಿ ನಮ್ಮೊಂದಿಗೆ ಈ ಒಂದು SD ನ್ಯೂಸ್ ಚಾನಲ್ ಒಂದಿಗೆ ನಮ್ಮ ಸನ್ಮಾನ್ಯ ಶ್ರೀ MLA ಆಗಿರ್ತಕ್ಕಂಥ ಯಾಸಿರ್ ಖಾನ್ ಪಠಾಣ್ ಅವರು ನಮ್ಮೊಂದಿಗೆ ಮತ್ತು ಮತದಾರರ ಒಂದು ಪ್ರಭಾವವನ್ನು ಕುರಿತು, ಮತದಾರರ ಅನಿಸಿಕೆಗಳನ್ನು ಕುರಿತು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಅವರಿಗೆ ಮುಂದಿನ ಒಂದು ಕೆಲಸದ ನಿಮಿತ್ತ ಹಲವಾರು ಕೆಲಸಗಳು ಇವೆ. ಅವರಿಗೆ ನಾವು ಯಾವುದೇ ರೀತಿಯ ತೊಂದರೆಯನ್ನು ಕೊಡೋದು ಬೇಡ. ಅದಕ್ಕಾಗಿ ದಯವಿಟ್ಟು ನಾನು ಈ ಒಂದು ವಿಡಿಯೋವನ್ನು, ಈ ಒಂದು ನೇರ ಸಂದರ್ಶನವನ್ನು ನಾನು ಇಲ್ಲಿ ಮುಗಿಸ್ತೇನೆ. ಮುಂಬರುವ ದಿನಮಾನಗಳಲ್ಲಿ ಯಾಸಿರ್ ಖಾನ್ ಪಠಾಣ್ ಅವರಿಗೆ ಇನ್ನೊಮ್ಮೆ ನೇರವಾಗಿ ಸಮ್ಮುಖದಲ್ಲಿ ನಮ್ಮ ಮೀಡಿಯಾದ ಒಂದು ಹಾಲ್ನಲ್ಲಿ ಕೂತ್ಕೊಂಡು ಅವ್ರನ್ನ ನಾನು ಸಂಪರ್ಕಿಸ ಹೇಳುತ್ತಾ ರಾಜು ಜೊತೆ ಅರುಣ, ಕ್ಯಾಮರಾಮನ್, ಧನ್ಯವಾದಗಳು.